ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ವಿಷಯ ಏನಪ್ಪ ಅಂತಂದರೆ ನಿಮ್ಗೆ ಗಾಳಿ ಗೊತ್ತಿರುವ ಹಾಗೆ UGCET 2024 ಮೊದಲನೇ ಅಣುಕು ಸೀಟು ಹಂಚಿಕೆ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BS ನರ್ಸಿಂಗ್, ಫಾರ್ಮ್ ಡಿ ಮುಂತಾದ ಕೋರ್ಸ್ಗಳಿಗೆ ಹಾಗೂ ವೈದ್ಯಕೀಯ ಮತ್ತು ದಂತವೈದ್ಯಕೀಯ ಕೋರ್ಸ್ಗಳಿಗೆ ಆಪ್ಷನ್ಗಳನ್ನು ದಾಖಲಿಸುವ ಬಗ್ಗೆ ಅಂತ ಇದೆ. ಈ ಒಂದು PDF ಅಲ್ಲಿ ಏನಪ್ಪ ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಈಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಲೇಟೆಡ್ ಆಗಿಬಿಟ್ಟು ಅಂದರೆ ಕಂಬೈನ್ಡ್ ಆಗಿಬಿಟ್ಟು KCET ಮತ್ತು NEET ಸ್ಟೂಡೆಂಟ್ಸ್ಗೆ ಏನೆಲ್ಲ ಮಾಡ್ಬೋದು ಅಂತಂದು ಈ ಒಂದು PDF ಅಲ್ಲಿ ಕೊಟ್ಟಿದ್ದಾರೆ. ನಿಮಗೆ ಕೆಲವೊಂದಿಷ್ಟು ಹುಡುಗರು ಕನ್ಫ್ಯೂಷನ್ ಇತ್ತು, ನಾವೇನಾದರೂ ಆಪ್ಷನ್ ಎಂಟ್ರಿ ಮಾಡಬೇಕಾ? ಇಟ್ ಮೀನ್ಸ್ KCET ಸ್ಟೂಡೆಂಟ್ಸ್ ಆಗಲೇ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತಂದರೆ KCET ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತಂದರೆ ನೀವು ಅವಾಗಲೇ ಫಸ್ಟ್ ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆ ಮಾಡಿದ್ರಿ. ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಅಂದರೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಬಂದ ಆದ್ಮೇಲೂ ಕೂಡ ಏನಪ್ಪ ಅಂದರೆ ಆಪ್ಷನ್ ಎಂಟ್ರಿ ಮಾಡಿದ್ರಿ, ಬಟ್ ಡೇಟ್ ಎಕ್ಸ್ಟೆಂಡ್ ಆಗ್ತಾ ಹೋಗ್ತು. ಇವಾಗ NEET ಸ್ಟೂಡೆಂಟ್ಸು ಕೂಡ ನಿಮ್ಮ ಜೊತೆ ಸೇರಿಸಿದ್ರಲ್ವ, ಸೊ ಇವಾಗ ಕೂಡ ಮಾಡಬೇಕಂತಂದು ಕೇಳಿದ್ರಿ. ಸೊ ನಿಮ್ಗೆ ಒಂದು ತಿಳ್ಕೊಬೇಕು, ಇವಾಗ ನಿಮ್ಗೆ ಏನಕ್ಕೆ ಎಷ್ಟು ದಿನ ಎಕ್ಸ್ಟೆಂಡೆಡ್ ಮಾಡ್ತಿದ್ರಪ್ಪ ಅಂತಂದರೆ NEET ಸ್ಟೂಡೆಂಟ್ಸ್ಗೋಸ್ಕರನೇ ವೇಟ್ ಮಾಡ್ತಾಯಿದ್ರು. ಓಕೆ, ಅಂತಂದರೆ ಯಾರೂ ಕೂಡ ಮೋಸ ಆಗ್ಬಿಡ್ದಲ್ವ ಅಂತಂದರೆ ಈಗ NEET ಸ್ಟೂಡೆಂಟ್ಸ್ ಕೂಡ ಚೆನ್ನಾಗಿ ರ್ಯಾಂಕ್ ತೊಗೊಂಡಿರ್ತಾರೆ ಆ್ಯಂಡ್ NEET ಚೆನ್ನಾಗಿರೋ ರ್ಯಾಂಕ್ ತೊಗೊಂಡವ್ರು ಕೂಡ KCETಲಿ ಕೂಡ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾರೆ. ಸೊ ಹಾಗಾಗಿಬಿಟ್ಟು ಏನಾಗುತ್ತೆ ಅಂತಂದರೆ ಅವರು ಅಂದರೆ ನೀಟಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಸ್ಟೂಡೆಂಟ್ಸು ಅಂತಂದರೆ ಈಗ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳದ್ದು ಏನಿದೆ ನೋಡಿರಿ, ಈ ಇಷ್ಟು ಕೋರ್ಸ್ಗಳದ್ದು ಅಂದರೆ ತಿಳ್ಕೊಬೇಕು ನೀವು. ಅಲ್ಲಿ ಚೆನ್ನಾಗಿದೆ ರ್ಯಾಂಕ್ ತೊಗೊಂಡಿರ್ತಾರೆ ಅಂತಂದರೆ KCETಲಿ ಚೆನ್ನಾಗಿ ತೊಗೊಂಡಿರ್ತಾರೆ ಅಂತಂದರೆ ಆ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, KCETಲಿ ತಮ್ಮ ಒಂದು ಸೀಟ್ನ ಅಂದರೆ ಹೋಲ್ಡ್ನ ಇಟ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿಬಿಟ್ಟು KCETಲಿ ರ್ಯಾಂಕ್ ದೂರ ಇರೋರಿಗೆ ಬಹಳ ತೊಂದರೆ ಆಗ್ತಿತ್ತು. ಒಂದು ಏನಪ್ಪ ಯಾವ್ರೇಜ್ ಇರುವಂಥ ಸ್ಕೋರು, KCETಲಿ ಯಾವ್ರೇಜ್ ಇರುವಂಥ ಸ್ಕೋರ್ ಸ್ಟೂಡೆಂಟ್ಸ್ಗೆ ಇದು ಬಹಳ ಮೋಸ ಆಗ್ತಾಯಿತ್ತು. ಯಾಕಂತಂದರೆ NEET ಸ್ಟೂಡೆಂಟ್ಸ್ ಅಷ್ಟು ಕೂಡ ಇಲ್ಲೇ ಕೂತ್ಬಿಟ್ರೆ ಫಸ್ಟ್ ರೌಂಡ್ ಅಷ್ಟು ಅವರೇ ಕೂರ್ತಿದ್ರು. ಸೊ ಹಂಗಾಗಿಬಿಟ್ಟು ಡೇಟ್ ಎಕ್ಸ್ಟೆಂಡ್ ಮಾಡಿದ್ರು. ಕೆಲವರು ಲೇಟ್ ಮಾಡಿದರೆ ಬಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಒಳ್ಳೆ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರಿ, ಇವಾಗ ಏನಪ್ಪ ಮಾತಾಡ್ತಿದ್ದೀನಿ, ಇದೆಲ್ಲ ಏನಕ್ಕೆ ಮಾತಾಡಿದೆ ಅಂತಂದರೆ ಇವಾಗ NEET ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಇಷ್ಟು ದಿನ KCETಲಿ ಕಾಲೇಜು ಹೋಲ್ಡ್ ಇಟ್ಕೊಂಡು ಯಾರೆಲ್ಲ ಬರ್ತಿದ್ರು ನೋಡ್ರಿ, ಅಂದರೆ ಮುಂದಿನ ಫಸ್ಟ್ ರೌಂಡ್ ಸಿಕ್ಕಾದ್ಮೇಲೆ ಸೆಕೆಂಡ್ ರೌಂಡ್ ಹೋಗ್ತೀನಿ ಅಂತ ಯಾರು ಅನ್ಕೊಂಡಿದ್ರು ನೋಡ್ರಿ, ಅದು ಈಗ ಆಗಲ್ಲ. ಯಾಕಂದರೆ ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟಲ್ಲಿ ಅವ್ರದ್ದು ಕೂಡ ಅಂದರೆ NEET ಸ್ಟೂಡೆಂಟ್ಸ್ಗೆ ಅಲಾಟ್ಮೆಂಟ್ ಆಗಿಬಿಡುತ್ತೆ. ಅಂದರೆ KCET ಯಾವುದು ಕೂಡ ಸೀಟ್ ಸಿಗಲ್ಲ ಅವ್ರಿಗೆ. ಓಕೆ, ಅಂತಂದರೆ ನೀಟಲ್ಲಿ ಸೀಟ್ ಸಿಕ್ಕಿದೆ ಅಂತಂದರೆ ಆಟೋಮೆಟಿಕ್ಕಾಗಿ KCETಲಿ ಏನಾಗುತ್ತದೆ, ರ್ಯಾಂಕ್ ದೂರರು ಕೂಡ KCETಲಿ ಚೆನ್ನಾಗಿರೋ ಕಾಲೇಜ್ ಸಿಗ್ತಾ ಹೋಗುತ್ತೆ. ಈಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಹೇಳ್ತಾರೆ, ಇವಾಗ ಅದೆಲ್ಲ ಬಿಟ್ಟಾಕಿ ನಾನು ಆಪ್ಷನ್ ಎಂಟ್ರಿ ಮಾಡಬೇಕಾ ಬೇಡ ಅಂತ ಕೇಳಿದ್ರೆ. ಸೊ ಒಂದು ತಿಳ್ಕೊಬೇಕು, ಯಾರೆಲ್ಲ ಹುಡುಗರು ನನಗೆ ಇದು ಚೆನ್ನಾಗಿರೋ ಕಾಲೇಜ್ ಸೀಟ್ ಸಿಗಲ್ಲ ಬಿಡು ಅಂತಂದು ಯಾರೆಲ್ಲ ಅಂದರೆ ಅಂಥ ಕಾಲೇಜಸ್ ಹಾಕಿಲ್ಲ ನೋಡಿ, ಈಗ ಹೇಳ್ತಿದ್ದೀನಿ ನೋಡ್ರಿ, ನಾನು ಹೇಳಿದ್ದೆ ನಿಮಗೆ ಕಾಲೇಜ್ ಸಿಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಫಸ್ಟ್ ನೀವು ಪ್ರಿಯಾರಿಟಿ ಅಂತ ಅವ್ನು ನಿಮ್ಮ ಚೆನ್ನಾಗಿರೋ ಕಾಲೇಜಸ್ನ ಫಸ್ಟ್ ಕೊಡಿ ಅಂತ ಹೇಳಿದೆ. ಬಟ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಕೇಳ್ತಿದ್ರೆ, ಅದು ಹೆಂಗಿದ್ರು ಸೀಟ್ ಸಿಗಲ್ಲ ಬಿಡ ಬ್ರದರ್, ಅದನ್ನೇನಕ್ಕೆ ಹಾಕ್ಬೇಕು ಅಂತ ಹೇಳ್ತಿದ್ರೆ, ಆ ರೀತಿ ನೀವು ತಪ್ಪು ಮಾಡೋಕೆ ಹೋಗ್ಬಿಡಿ. ಯಾಕಂದ್ರೆ NEET ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಿಮ್ಮ ಜೊತೆ ಬಂದುಬಿಟ್ರಲ್ವಾ. ಸೊ ಹಂಗಾಗ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಕಡೆ ಶಿಫ್ಟ್ ಆಗಿಬಿಡ್ತಾರೆ. ಈಗ ಅಂತಂದರೆ MBBS ಆಯಿತು, ಡೆಂಟಲ್ಲು, ಆಯುಷು ಎಲ್ಲ ಏನೇನಿದೆ ನೋಡ್ರಿ, ಆ ಎಲ್ಲ ಕೋರ್ಸ್ಗಳಿಗೆ ಹೋಗ್ಬಿಡ್ತಾರೆ. ಸೊ ಆವಾಗ ನಿಮ್ಗೆ ಏನಾಗುತ್ತೆ, KCETಲಿ ಅವರು ಸಿಕ್ಕರು ಅಂತಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಅವ್ರಿಗೆ ಸಿಟ್ಟಿರುವಂಥ ಸೀಟ್ ಅವೆಲ್ಲನ ಬಿಟ್ಬಿಟ್ಟು ಆ ಕಡೆ ಶಿಫ್ಟ್ ಆದಾಗ ನಿಮಗೆ ಇವಾಗ ಆಟೋಮೆಟಿಕ್ ಏನಪ್ಪ ಆಗಿಬಿಡುತ್ತೆ ಅಂತಂದರೆ ನಿಮಗೆ ಸೀಟ್ ಸಿಗ್ತಾ ಹೋಗುತ್ತೆ ಈಗ ದೂರ ಇರೋರ್ಗೂ. ಸೊ ಹಂಗಾಗ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡಿರಿ. ಯಾಕಂತಂದರೆ ಯಾರೆಲ್ಲ ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ವೋ ಮಾಡಿ, ಓಕೆ, ಏನಾಗಲ್ಲ. ಓಕೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದು ಆದಮೇಲೂ ಕೂಡ ಚಾನ್ಸ್ ಇರುತ್ತೆ ಮಾಡೋಕ್ಕೆ, ವರಿ ಬೇಡ. ಓಕೆ, ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದಾದ್ಮೇಲೆ ಕೂಡ ಇಬ್ಬರು ಕೂಡ ಬಿಡ್ತಾರೆ, ಅಂದರೆ KCET ಸ್ಟೂಡೆಂಟ್ಸ್ಗೂ ಬಿಡ್ತಾರೆ, NEET ಸ್ಟೂಡೆಂಟ್ಸ್ಗೂ ಬಿಡ್ತಾರೆ. ಬೆಟರ್ ಏನಪ್ಪ ಅಂತಂದರೆ ಮಾಡ್ಕೊಂಬಿಡಿ. ಈಗ ಡೇಟ್ ಮುಗಿದ್ಬೋದು, ಬಟ್ ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಹೇಳಿದ್ನಲ್ಲ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಬಂದು ಆದ್ಮೇಲೂ ಕೂಡ ಚಾನ್ಸ್ ಇದ್ದೇ ಇರ್ತದೆ, ಆರಾಮ್ಸಾಗೆ ಮಾಡಬಹುದು. ಓಕೆ, ಇದಿಷ್ಟು ವಿಚಾರಗಳು ಗೊತ್ತಿರಬೇಕಾಗುತ್ತೆ ನಿಮಗೆ, ಇಲ್ಲಂತಂದರೆ ಭಾಳ ಸೀಟ್ ಸಿಗೋದು ಭಾಳ ಕಷ್ಟ ಆಗ್ತದೆ. ಸರಿ, ಸದ್ಯಕ್ಕಂತೂ ಇದಿಷ್ಟು ಹೇಳೋಕ್ಕಂತ ಬಂದಿದೆ. ಇವಾಗ ಕಂಬೈನ್ಡ್ ಆಗಿಬಿಟ್ಟು ಆಪ್ಷನ್ ಎಂಟ್ರಿ ನಡೀತಾ ಇದೆ. ನಿಮ್ಮ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದಪ್ಪ ಗೊತ್ತಿಲ್ಲ ಅಂತಂದರೆ ಫಸ್ಟ್ಗೆ ಪ್ರಿಯಾರಿಟಿ ನೀವು ಮೆಡಿಕಲ್ ಸೀಟ್ಸ್ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಇಂಜಿನಿಯರಿಂಗ್ ಎಲ್ಲ ಕೊಡ್ಬೋದು. ಈ ರೀತಿ ಇರ್ತದೆ. ಎಟ್ ಎ ಟೈಮ್ ನೀವು ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರಿ, ನಾ BMS ನರ್ಸಿಂಗು ಕೂಡ ಮಾಡ್ಬೋದು, ಎಟ್ ಎ ಟೈಮು ಎರಡಕ್ಕೂ ಸೀಟ್ ಸಪ್ರೇಟಾಗಿ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಹಂಗೆ ಆ ರೀತಿ ಇರಲ್ಲ. ನೀವು ಯಾವ ರೀತಿ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿರ್ತಾರೋ ಆ ಕಾಲೇಜ್ ಅಲಾಟ್ ಆಗುತ್ತೆ, ಯಾವುದಾದ್ರೂ ಒಂದು ಅಲಾಟ್ ಆಗುತ್ತೆ. ಓಕೆ, ಈಗ BMS ಫಸ್ಟ್ ಕೊಟ್ಟಿರ್ತಾರೆ, ನರ್ಸಿಂಗ್ ಸೆಕೆಂಡ್ ಕೊಟ್ಟಿರ್ತಾರೆ ಅಂತಂದರೆ BMS ನಿನ್ನ ರ್ಯಾಂಕಿಗೆ ಅಲ್ಲಿ ಏನಾದರೂ ಸೀಟ್ ಸಿಗೋದು ಅಂತಂದರೆ ಅಲ್ಲೇ ನೋಡುತ್ತೆ. ಅಲ್ಲಿ ಸಿಗದೆ ಹೋದಾಗ NEET ಯಾವುದಾದ್ರು ಅಂದರೆ ಇದು ನರ್ಸಿಂಗ್ ಸಿಗುತ್ತೆ. ಅಂದರೆ ಈ ರೀತಿ ಒಂದು ಯಾವುದಾದ್ರೂ ಕಾಲೇಜಿಗೆ ಒಂದು ಅಲಾಟ್ ಆಗುತ್ತೆ. ಅದರ್ವೈಸ್ NEEಟಲ್ಲಿ ಇರುವಂಥದ್ದು ಯಾವುದಾದ್ರೂ ಒಂದು ಸೀಟ್ ಅಲಾಟ್ ಆಗುತ್ತೆ, ಅದು KCETಲಿ ಇರುವಂಥ ಯಾವುದಾದ್ರೂ ಒಂದು ಸೀಟ್ ಅಲಾಟ್ ಆಗುತ್ತೆ. ಬಟ್ ಆಪ್ಷನ್ ಎಂಟ್ರಿ ಮಾಡೋದು ಎಲ್ಲನೂ ಕೂಡ ಒಮ್ಮೆಲೆ ಮಾಡಬೇಕು, ಯಾವುದಾದ್ರೂ ಒಂದು ಸೀಟ್ ಸಿಗುತ್ತೆ. ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ರಿ, ನಾನು ನೀಟೇ ಬರೆದಿಲ್ಲಲ್ಲ, ಮತ್ತು ನಾನು ಯಾವ ರೀತಿ ಮಾಡ್ಬೇಕಂತ ಕೇಳಿದ್ರೆ, ನೀವು NEET ಬರೆದಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ಏನಪ್ಪ ಅಂತಂದರೆ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಇಬ್ಬರು ಕಂಬೈಂಡ್ ಇದೆ. NEET ಬರೆದಿಲ್ಲ ಅಂತಂದರೆ ನಿಮ್ಮ ಕಾಲೇಜು ಶೋ ಆಗೋದಿಲ್ಲ. ಅಂದರೆ NEET ಎಕ್ಸಾಮ್ ಬರೆದಿಲ್ಲ ಅಂತಂದರೆ ನಿಮಗೆ ಮೆಡಿಕಲ್ಲು, ಡೆಂಟಲ್, ಆಯುಷ್ ಕಾಲೇಜು ಏನು ಕಾಲೇಜೇ ಶೋ ಆಗೋದಿಲ್ಲ ನಿಮಗೆ. ಓಕೆ, ಇದಿಷ್ಟು ಹೇಳೋಕ್ಕಂತ ಬಂದಿದೆ. ಆ್ಯಂಡ್ ಎಲಿಜಿಬಿಲಿಟಿ ಇತ್ತು ಬಂದರೆ ಸಾಕು ನಿಮಗೆ ನೀಟಲ್ಲಿ ನಿಮಗೆ ಕಾಲೇಜ್ ಶೋ ಆಗ್ತವೆ, ನೀವು ಕೂಡ ಆಪ್ಷನ್ ಎಂಟ್ರಿ ಮಾಡ್ಬೋದು, ಬಟ್ ಸೀಟ್ ಸಿಗೋದು ರೇರ್ ಇರುತ್ತೆ ಅಷ್ಟೇ. ಸರಿನಾ?
ಸರಿ, ಅದರ್ವೈಸ್ ನಿಮ್ಗೆ ಏನಾದರೂ ಕ್ವಶನ್ಸ್ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೋಡೋಣ, ಆನ್ಸರ್ ಮಾಡೋ ಒಂದು ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ, ಟೇಕ್ ಕೇರ್, ಬಾಯ್.